ಜೈಲಿನಲ್ಲಿ ಉತ್ತಮವಾದ ಊಟವನ್ನೇ ನೀಡುತ್ತೇವೆ, ಸ್ಟ್ಯಾಂಡರ್ಡ್ ಊಟವನ್ನೇ ನೀಡ್ತಾ ಇದ್ದೀವಿ. ನನಗಾಗಲೇ ಹೇಳ್ತಾ ಇದ್ದೆ, ಹಾಗಾದ್ರೆ ಜೈಲಲ್ಲಿ ಎಲ್ಲರಿಗೂ ಜ್ವರ ಬಂದ್ಬಿಟ್ರೆ ಎಲ್ಲರಿಗೂ ಮನೆ ಊಟನೇ ತರಿಸ್ಕೊಡಕ್ಕಾಗತ್ತಾ ಅಂತ. ಜೈಲು ಅಧಿಕಾರಿಗಳ ಪರವಾದ ವಕೀಲರು ಕೊಟ್ಟಿರ್ತಕ್ಕಂಥ ಉತ್ತರ, ಜೈಲಿನಲ್ಲಿ ಉತ್ತಮವಾದ ಊಟವನ್ನೇ ನೀಡ್ತಾ ಇದ್ದೀವಿ, ಸ್ಟ್ಯಾಂಡರ್ಡ್ ಊಟನೇ ನೀಡ್ತಾ ಇದ್ದೀವಿ. ಅಂದ್ರೆ ಎಲ್ಲರೂ ಆರೋಗ್ಯವಾಗಿ ಇರಬಹುದಾದಂತಹ ಏನು ಊಟ ಇದೆಯೋ ಅದನ್ನೇ ಕೊಡ್ತಾ ಇದ್ದೀವಿ ಅಂತ ಜೈಲು ಅಧಿಕಾರಿಗಳು. ಹೊಸ ಮ್ಯಾನ್ಯುಯಲ್ ಪ್ರಕಾರನೇ ಊಟ ಪೂರೈಕೆ ಮಾಡಲಾಗ್ತಾ ಇದೆ. ಯಾವ ಆಹಾರ ಕೊಡಬೇಕು, ಎಷ್ಟು ನೀಡಬೇಕು ಅಂತ ಎಲ್ಲ ಹೊಸ ಮ್ಯಾನ್ಯುಯಲ್ ಅಲ್ಲಿ ಇದೆ. ಅದ್ರ ಪ್ರಕಾರನೇ ಕೊಡ್ತಾ ಇದ್ದೀವಿ, ಉತ್ತಮವಾದ ಊಟವನ್ನೇ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಿದ್ದಾರೆ. ವೀಕ್ಷಕರು, ನಿಮ್ಗೆ ನೆನಪಿರ್ಬೋದು, ಕೆಲ ವರ್ಷಗಳ ಹಿಂದೆ ರೂಪಾ ಅವರು ಜೈಲಲ್ಲಿ ಹೇಗೆಲ್ಲ ಅಕ್ರಮ ನಡೆಯುತ್ತೆ, ಹೇಗೆಲ್ಲ ಕಳಪೆ ಫುಡ್ಡು, ಪ್ರತಿಯೊಂದರ ವಿಚಾರವಾಗಿಯೂ ಕೂಡ ಒಂದು ವರದಿ ಸಲ್ಲಿಸಿದ್ರು. ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಬಗೆಯ ಕಾಂಟ್ರವರ್ಸಿ ಆಗಿತ್ತು ಬಿಡಿ ಅದು. ಆದರೆ ಆ ಸಂದರ್ಭದಲ್ಲಿ ಜೈಲಲ್ಲಿ ನಡೀತಾ ಇರುವಂತಹ ಇರ್ರೆಗ್ಯುಲಾರಿಟೀಸ್ ಏನಿದೆಯಲ್ಲ, ಅವ್ಯವಹಾರಗಳೇನಿದೆಯಲ್ಲ, ಅದೆಲ್ಲ ಒಂದಷ್ಟು ಬೆಳಕಿಗೆ ಬಂದಿತ್ತು. ಆ ನಂತರ ಸಾಕಷ್ಟು ಸುಧಾರಣೆಯನ್ನ ಕೂಡ ಕಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರು, ಒಂದಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿದ್ರು, ಒಂದಷ್ಟು ಸ್ಟ್ರಿಕ್ಟ್ ಮೆಜರ್ಸ್ನ ಕೈಗೊಂಡ್ರು, ಒಂದಷ್ಟು ಉಪಕ್ರಮಗಳನ್ನ ಕೈಗೊಂಡ್ರು ಆ ಟೈಮಲ್ಲಿ. ಸೊ ಅದರಲ್ಲಿ ಆಹಾರವೂ ಕೂಡ ಒಂದಾಗಿತ್ತು. ಜೈಲ ಆಹಾರ ಸ್ವಲ್ಪ ಸುಧಾರಿತ ಆಹಾರ ನೀಡಬೇಕು ಅಂತ ಹೇಳೋದು ಒಂದಾಗಿತ್ತು. ಕಂಪೇರ್ ಟು ಅರ್ಲಿಯರ್ ಈಗ ಜೈಲಲ್ಲಿ ಇರೋದಕ್ಕಿಂತ ಸ್ವಲ್ಪ ಬೆಟರ್ ಆದ ಆಹಾರ ಸಿಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದನ್ನ ವೈದ್ಯರು ಅಲ್ಲಿ ಏನು ಯಾರಿಗೂ ಆರೋಗ್ಯ ಸಮಸ್ಯೆಗಳಾಗ್ತಾ ಇಲ್ಲ ಅಂತ, ಜೊತೆಗೆ ಒಳ್ಳೆ ಆಹಾರ ಕೊಡ್ತಾ ಇದೀವಿ, ಸ್ಟ್ಯಾಂಡರ್ಡೈಸ್ಡ್ ಹೊಸ ಮ್ಯಾನ್ಯುಯಲ್ ಕೂಡ ಪ್ರಿಪೇರ್ ಮಾಡಿದಾರಂತೆ. ಆ ಪ್ರಕಾರನೇ ಊಟ ಕೊಡ್ತಾ ಇದ್ದೀವಿ ಅಂತ ಜೈಲ ಅಧಿಕಾರಿಗಳ ಪರವಾದ ವಕೀಲರು, ಸರ್ಕಾರದ ಪರವಾದ ವಕೀಲರು ಹೇಳಿದ್ದಾರೆ. ಅದ್ಭುತವಾದಂತ ಮಾತು. ನಟ ಅಂದ ಮಾತ್ರಕ್ಕೆ ಮನೆಯೂಟ ಕೊಡಬೇಕಾಗಿಲ್ಲ. ಕೋರ್ಟ್ ನ್ಯಾಯ ದೇವತೆ ಕಣ್ ಕಟ್ಕೊಂಡಿರುತ್ತೆ, ಎಲ್ಲರಿಗೂ ಒಂದೇ ಅಂತ ಅರ್ಥ. ಅದರ ಅರ್ಥ ಏನು ಅಂತಂದ್ರೆ, ಬಡವ, ಬಲ್ಲಿದ, ಶ್ರೀಮಂತ, ನಟ, ಸಾಮಾನ್ಯ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಅಂತ ಬಂದಾಗ ಒಂದೇ ನ್ಯಾಯ, ಕಾನೂನು ಅಂತ ಬಂದಾಗ ಭಾರತದ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು ಅಂತ. ಇವ್ರಿಗೇನು ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ರು, ಜ್ವರ ಬಂದಿತ್ತು, ಇವ್ರ ನಟ, ಹಂಗಾಗಿ ಮನೆಯೂಟ ಬೇಕು, ಹಿಂಗಾಗಿ ಮನೆಯೂಟ ಬೇಕು, ಆ ಯಾವ ಅಂಶವನ್ನು ಕೂಡ ಆಸ್ ಆಫ್ ನೌ ಕೋರ್ಟ್ ಪರಿಗಣನೆಗೆ ತಗೊಳ್ತಾ ಇಲ್ಲ. ನ್ಯಾಯ ಎಲ್ಲರಿಗೂ ಒಂದೇ, ಎಲ್ಲ ಖೈದಿಗಳಿಗೂ ಒಂದೇ ಬಗೆಯ ಆಹಾರ ಕೊಡುವಂಥದ್ದು ಅನ್ನೋದನ್ನ ಮಾತ್ರ ನ್ಯಾಯಾಲಯ ಪರಿಗಣಿಸ್ತಾ ಇದೆ. ಇವರು ಪತ್ರ ಬರೆದಿದ್ದಾರೆ, ಚಂದ ಮಾಡಿ ಕೈ ಬರಹದಲ್ಲಿ ದರ್ಶನ್ ಅವರು ಪತ್ರ ಬರೆದಿದ್ದಾರೆ. ಅಲ್ರಿ, ನೀವು ಪತ್ರ ಬರೀತೀರಾ, ಬೇರೆ ಖೈದಿಗಳೆಲ್ಲ ಏನ್ ಮಾಡ್ಬೇಕು? ಅವ್ರದ್ದು ಜೀವನ ಅಲ್ವಾ? ಹಾಗಾದ್ರೆ ಅವರು ಕೂಡ ನಿಮ್ ಹಾಗೆ ಖೈದಿಗಳಲ್ವಾ? ಅವರ ಹಕ್ಕುಗಳಿಲ್ವಾ? ನಿಮಗ್ ಮಾತ್ರ ಕಾನೂನು ಹಕ್ಕುಗಳನ್ನ ಕೊಡುತ್ತಾ? ದೊಡ್ಡ ದೊಡ್ಡ ಲಾಯರ್ಗಳನ್ನ ಇಟ್ಟಾಕ್ಷಣಕ್ಕೆ ನ್ಯಾಯವನ್ನ ಹೆಂಗಂದ್ರ ಹಂಗೆ ಬಗ್ಗಿಸ್ಕೊಳಕ್ಕೆ ಸಾಧ್ಯನಾ? ಬಹುಶಃ ವೀಕ್ಷಕರೇ, ದರ್ಶನ್ ಕೇಸಲ್ಲಿ ಹಾಗೆ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಹಲವು ಬಾರಿ ಮನೆಯೂಟ ಕೊಡಿಸಿ ಅಂತ, ಹಲವು ಬಾರಿ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ, ಒಟ್ಟಲ್ಲಿ ಜೈಲು ಊಟ ಬೇಡ, ಮನೆ ಊಟ ಬೇಕು ಅನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ವಾದವನ್ನ ಹಲವು ಬಗೆಯಲ್ಲಿ ಮಂಡನೆ ಮಾಡಲಾಯಿತು. ಆದ್ರೆ ನ್ಯಾಯಾಲಯ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ ಅನ್ನೋದನ್ನ ನೋಡ್ತಾ ಇದೀವಿ. ಬಹಳ ಕ್ಲಿಯರ್ ಕಟ್ ಆಗಿ ಅವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೂ ಕೂಡ ಅದು ವಕೀಲರು ಯಾರೇ ಇರಲಿ, ಎಷ್ಟೇ ದೊಡ್ಡ ವಕೀಲರು ಇದ್ರೂ ಕೂಡ ಅದನ್ನ ಮಾನ್ಯ ಮಾಡಲಿಲ್ಲ ನ್ಯಾಯಾಲಯ. ಸೆಲೆಬ್ರಿಟಿ ಅಂತ ಮನೆ ಊಟ ಕೊಡ್ಬೇಕಾ? ಮುಖದ ಮೇಲೆ ರಪ್ ಅಂತ ಹೊಡೆದಂಗೆ ಕೇಳಿದ್ದಾರೆ ಜಡ್ಜು. ದಯವಿಟ್ಟು ಸೆಲೆಬ್ರಿಟಿ ಅಂತ ಹೇಳಬೇಡಿ, ಸೆಲೆಬ್ರಿಟಿ ಅಂತ ಹೇಳಿದ್ದೇ ಅವರಿಗೆ ಮುಳುವಾಗಿದೆ ಅಂತ ಇದು ಇನ್ನೊಂಥರ ಸುತ್ತಾಕೊಂಡು ಬಂದಂಗೆ ನಾವಡಿಗೆ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿ ಅಂತ ಇವ್ರಿಗೆ ಊಟ ಕೊಡ್ಬೇಕಾ, ಮನೆ ಊಟ ಅಂತ ನೇರವಾಗಿ ಜಡ್ಜ್ ಕೇಳಿದ್ದಾರೆ. ದಯವಿಟ್ಟು ಸೆಲೆಬ್ರಿಟಿ ಅಂತ ಹೇಳ್ಬೇಡಿ, ಸೆಲೆಬ್ರಿಟಿ ಅಂತ ಹೇಳಿದ್ರಿಂದನೇ ಎಷ್ಟೋ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ನಾವಡಿಗೆ ಅವರ ವಾದ. ಸೆಲೆಬ್ರಿಟಿ ಅಂತ ಹೇಳಲಿ ಬಿಡಲಿ, ದರ್ಶನ್ ಸೆಲೆಬ್ರಿಟಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನೇ ಉಪಯೋಗಿಸ್ಕೊಂಡು ಏನೋ ಒಂದು ಅಡ್ವಾಂಟೇಜ್ ಪಡ್ಕೋತೀನಿ, ಏನೋ ಒಂದು ಸೌಲಭ್ಯ ಪಡ್ಕೋತೀನಿ ಅಂತ ಅಂದ್ರೆ ಹಂಗ್ ಮಾಡಕ್ಕಾಗಲ್ಲ. ನ್ಯಾಯ ಅನ್ನೋದು ಎಲ್ರಿಗೂ ಒಂದೇನೆ, ಅದು ದರ್ಶನ್ ಇರ್ಲಿ ಮತ್ತೊಬ್ರು ಇರ್ಲಿ. ಸೆಲೆಬ್ರಿಟಿ ಅನ್ನೋದನ್ನ ತಪ್ಪು ಮಾಡೋದಕ್ಕೂ ಮುಂಚೆ, ಇಂಥ ಆರೋಪ ಹೊತ್ಕೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು.
ಏನ್ ಮಾಡ್ತಾ ಇದ್ದೀನಿ ನಾನು, ನನಗೇನ್ ಜವಾಬ್ದಾರಿ ಇದೆ, ಸಾಮಾಜಿಕವಾಗಿ ನನ್ನ ಸ್ಥಾನಮಾನ ಏನು ಅನ್ನೋದನ್ನ ಅಗತ್ಯ ಇದೆ, ಇನ್ನೊಂದು ಯಾವುದೋ ಫೆಸಿಲಿಟಿ ಕೊಡಿ ಅಂತ ಕೇಳ್ಬೋದು. ಹಾಗಾಗಿ ವೃತ್ತಿ ಅವರು ಹೊರಗಡೆ ಇದ್ದಾಗ, ಆದರೆ ಜೈಲೊಳಗಡೆ ಅವರು ಯಾವ ವೃತ್ತಿಯವರೇ ಆಗಿದ್ರೂ ಕೂಡ ವಿಚಾರಣಾಧೀನ ಖೈದಿ ಅನ್ನೋದೇ ಮುಖ್ಯ ಆಗತ್ತೆ. ಆ ನಂತರ ಅವರ ವೃತ್ತಿ, ಅವರ ಪರ್ಸನಲ್ ಬ್ಯಾಕ್ಗ್ರೌಂಡು ಮತ್ತೊಂದು ಮಗದೊಂದು ಬರುತ್ತೆ. ಆದರೆ ಒಂದೇ ಒಂದು ಅಂಶ ಇತ್ತು, ಏನಂತಂದ್ರೆ ಆರೋಗ್ಯದ ಅಂಶ. ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ತೀವ್ರವಾಗಿ ಆರೋಗ್ಯ ಹದಗೆಟ್ಟಿದೆ ಅಂತಿದ್ದಲ್ಲಿ ಮಾತ್ರ ಅದನ್ನ ಪರಿಗಣನೆಗೆ ಸ್ವಲ್ಪ ತಗೊಳ್ಬಹುದೇ ಹೊರತು, ನಾನು ನಟ ಇದ್ದೀನಿ, ನಾನು ಮತ್ತೊಬ್ಬ ಇದ್ದೀನಿ, ನಾನು ಸೆಲೆಬ್ರಿಟಿ ಇದ್ದೀನಿ, ನಾನು ಫಿಸಿಕ್ ಮೇಂಟೈನ್ ಮಾಡಬೇಕು, ಹಾಗಾಗಿ ನಾನು ತೂಕ ಕಳ್ಕೊಳ್ತಾ ಇದ್ದೀನಿ, ಹಾಗಾಗಿ ನನಗೆ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಿ ಅಂದರೆ ನಾಳೆ ಇನ್ಯಾರೋ ಕೊಲೆ ಮಾಡಿ ಬಂದವರು ನಾನು ಜಟ್ಟಿ ಇದ್ದೀನಿ, ಬಾಡಿ ಬಿಲ್ಡರ್ ಇದ್ದೀನಿ, ಕೊಡಿ ನನಗೆ ಅಂತ ಕೇಳ್ಬೋದಲ್ವಾ ಇದೇ ಆಧಾರದ ಮೇಲೆ. ಹಾಗಾಗಿ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರು ಅತ್ಯಂತ ವಿವೇಚನಾಯುಕ್ತವಾದಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮನೆಯೂಟ ಅಂತ ನಟ ಈತ ಅಂತ ಮನೆಯೂಟ ಕೊಡಕ್ಕಾಗಲ್ಲ. ಆರೋಗ್ಯದ ವಿಚಾರದಲ್ಲಿ ಡಾಕ್ಟರ್ ಎಲ್ಲೂ ಪ್ರಿಫರ್ ಮಾಡಿಲ್ಲ. ಪ್ರಭುಲಿಂಗನ ಹುಡುಗಿ ಏನು ಸಾಮಾನ್ಯವಾದ ಲಾಯರ್ ಅಲ್ಲ, ಅವರು ಕೂಡ ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆರೋಗ್ಯದ ಅಂಶ ಅಂತ ಬಂದಾಗ ಸ್ವಲ್ಪ ಕ್ರೂಷಿಯಲ್ ಆಗುತ್ತೆ ಅಂತ. ಅದೇ ಅಂಶವನ್ನ ಪ್ರಭುಲಿಂಗನ ಹುಡುಗಿ ವಾದ ಮಂಡನೆ ಮಾಡಿದ್ದಾರೆ ಆಲ್ರೆಡಿ. ಜೈಲಲ್ಲಿ ವೈರಲ್ ಫೀವರ್ ಬಂದಿತ್ತು, ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಸೂಚಿಸಿದ್ರು, ಹಾಗಾಗಿ ಮನೆ ಊಟ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜೈಲಲ್ಲಿ ಬೇರೆಯವರೆಲ್ಲ ಖೈದಿಗಳಿಗೆ ಇದೇ ರೀತಿ ವೈರಲ್ ಫೀವರ್ ಬಂದ್ರೆ ಎಲ್ಲರಿಗೂ ಮನೆ ಊಟ ತರಿಸ್ಕೊಡ್ತಾರಾ ಗೊತ್ತಿಲ್ಲ. ಜನ ಈ ಪ್ರಶ್ನೆನ ಖಂಡಿತವಾಗ್ಲೂ ಎತ್ತುತ್ತಾರೆ. ವೈರಲ್ ಫೀವರ್ ಬಂದಿತ್ತು ದರ್ಶನ್ಗೆ, ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ರು, ಹಾಗಾಗಿ ಮನೆ ಊಟ ತರಿಸ್ಕೊಡಿ ಅಂತ ವಕೀಲರು ಕೇಳ್ತಾ ಇದ್ದಾರೆ. ವೀಕ್ಷಕರೇ, ನಾವು ಏನೇ ಮಾತನಾಡಬಹುದು, ಆದರೆ ಕಾನೂನು ಏನು ಹೇಳುತ್ತೆ ಅದನ್ನು ಹೇಗೆ ಇಂಟರ್ಪ್ರೆಟ್ ಮಾಡಲಾಗತ್ತೆ ಅದು ಲಾಯರ್ಗೆ ಮತ್ತು ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.